ಮತದಾನಕ್ಕೆ ನಿಮ್ ಮುಂದಾನ ಎಲ್ಲ ಹೇಳಿದ್ದೇನೆ. ನಾನೀಗ ಈ ಕಾರ್ಯಕ್ರಮ ಮುಗಿಸಿ ಡೆಲ್ಲಿಗೆ ಹೋಗ್ಬೇಕು. ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಆಹ್ವಾನ ಕೊಡ್ಲಿಕ್ಕೆ ಹೇಳಿತ್ತು. ಅವ್ರು ಹೇಳಿದಾರೆ, ಆದ್ರೂ ನೀವು ಬಂದಿದ್ದೀರಿ. ನೀವೆಲ್ಲ ನಮ್ಮ ಸಹೋದರರು, ನಿಮ್ಗೆ ಸ್ವಾಗತ. ನಮ್ಮ ಸ್ನೇಹಿತರು. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಬಹಳ ಗಂಭೀರವಾಗಿದೆ. ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದ್ರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನ ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟ್ ಅನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರೇನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವರಿಗೂ ಇಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಅವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನ ನನಗೆ ಅರ್ಥ ಆಗ್ತದ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಸೊ ಅದಕ್ಕೆ ಅದರ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ. ಅವರು ನೀವು ಹಿರಿಯರಾಗಿ ಸಲಹೆ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂಗಾಗಿ ಅದು ವಿಷಯ ಈಗ ಚರ್ಚೆಗಿಲ್ಲ. ಈಗ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರೆ ಅಂದ್ರೆ RSS ಮತ್ತು ಬಿಜೆಪಿ ಅವರು ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಟ್ ಮಾಡ್ಲಿಕ್ಕೆ ಆಗಲ್ಲ. ಅವರು RSS ಬಿಜೆಪಿ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊಂಟಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಈ ದೇಶ ಹಿಂದೂ ರಾಷ್ಟ್ರ ಇದ್ದದ. ಈ ದೇಶ ಹಿಂದೂ ರಾಷ್ಟ್ರ ಇಲ್ಲ ಅಂತಂದಿದ್ರ ಈ ದೇಶದಾಗ ಪ್ರಜಾಪ್ರಭುತ್ವ ಇರ್ತಿರ್ಲಿಲ್ಲ. ನಮ್ಮ ಜೊತೆಗೇನ ಸ್ವತಂತ್ರ ಗಳಿಸಿಕೊಂಡಂಥ ಪಾಕಿಸ್ತಾನ, ಬಾಂಗ್ಲಾದೇಶ ಅಲ್ಲಿಯೂ ಕೂಡ ನಮ್ಮ ಜೊತೆಗಿದ್ದಾಗ ಯಾವುದೇ ತೊಂದರೆ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಏನಾಯ್ತು? ಯಾವ ದೇಶದೊಳಗ ಇಸ್ಲಾಮಿಕ್ ಶಕ್ತಿಗಳು 90% ಆಫ್ ದಿ ಜಗತ್ತಿನ ಯಾವುದೇ ದೇಶದೊಳಗ ಎಲ್ಲಿ ಇಸ್ಲಾಮಿಕ್ ಮತಾಂಧ ಶಕ್ತಿಗಳ ತಲೆ ಎತ್ತಾವ. ಕೆಲವು ಇಸ್ಲಾಮಿಕ್ ದೇಶಗಳಲ್ಲಿ ಅಲ್ಲಿಯೂ ಒಂದು ಒಳ್ಳೆ ಆಡಳಿತ ಇದೆ. ಆದರೆ ಮೆಜಾರಿಟಿ ಆಫ್ ಈ ಇದರಲ್ಲಿ ಈ ಫೆನೆಟಿಸಮ್ ಏನು ಬೆಳೆಸ್ತಾರೆ. ಎದಕ್ಕೆ ಬೆಳೆಸ್ತಾರೆ ಫೆನೆಟಿಸಮ್? ಈ ದೇಶ ಪ್ರಜಾಪ್ರಭುತ್ವ ಇರೋದು ಸಿದ್ದರಾಮಯ್ಯನವ್ರು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಗನಿಗೆ ಮಂತ್ರಿ ಮಾಡ್ಯಾರ, ಮುಖ್ಯಮಂತ್ರಿನೂ ಮಾಡಿಸ್ರಿ, ನೀವೇನು ನಮ್ದೇನು ಅದಕ್ಕೆ ತೊಂದರೆ ಇಲ್ಲ. ಆದರೆ ಇದನ್ನು ಹೇಳ್ಕೊಂಡು ರಾಜಕಾರಣ ಮಾಡೋದು ಬಂದ್ ಮಾಡ್ರಿ. ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಏನು ಸ್ಥಿತಿ ಆಗಿತ್ತು ಅನ್ನೋದು ಅವರಿಗೂ ಗೊತ್ತಿದೆ, ಅನೇಕರಿಗೂ ಗೊತ್ತಿದೆ. ಯಾವಾಗ ದೇಶ ಹಿಂದೂ ಬಹುಸಂಖ್ಯಾತತನವನ್ನು ಕಳೆದುಕೊಳ್ತದೆ ಅವತ್ತಿನ ದಿವಸ ಈ ದೇಶದಾಗ ಪ್ರಜಾಪ್ರಭುತ್ವ ಇರೋದಿಲ್ಲ, ಈ ದೇಶದಾಗ ಮತದಾನನೂ ಇರೋದಿಲ್ಲ. ಸಿದ್ದರಾಮಯ್ಯನವ್ರು ಅರ್ಥ ಮಾಡ್ಬೇಕು. ಹಿಂಗಾಗಿ ಹಿಂದೂ ರಾಷ್ಟ್ರ ಮಾಡೋ ಪ್ರಶ್ನೆನೇ ಇಲ್ಲ. ಇದು ಹಿಂದೂ ರಾಷ್ಟ್ರ ಇದೆ. ಆದರೆ ಹಿಂದೂ ಅಂತಂದ್ರೆ ಇಲ್ಲಿರುವಂಥ ಮುಸಲ್ಮಾನರನಿಗೆ ಓಡಿಸ್ತೀವಿ ಅಥವಾ ಮುಸಲ್ಮಾನರಿಗೆ ಬೈತೀವಿ. ಹಿಂದೂ ಒಳಗ ಎಲ್ಲರನ್ನೂ ಒಳಗೊಳ್ಳುವಿಕೆ ಇದೆ. ಮುಸಲ್ಮಾನರು ತಮ್ಮ ದೇವ್ರನ್ನ ತಾವು ಪೂಜೆ ಮಾಡಲಿ, ಹಿಂದೂ ಒಳಗಿದ್ದವ್ರು ತಮ್ಮದೇ ಹಿಂದೂ ಒಳಗೇನೆಲ್ಲ ಒಂದೇ ದೇವ್ರನ್ನ ಪೂಜೆ ಮಾಡ್ತಾರ. ಹಿಂಗಾಗಿ ಈ ರೀತಿಯಾದಂಥ ತುಷ್ಟೀಕರಣದ ಸ್ಟೇಟ್ಮೆಂಟ್ಗಳಿಂದನೇ ಇವತ್ತು ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದವಾಗ ಹಾಳಾಗ್ಯದ. ಕರ್ನಾಟಕದಲ್ಲೇನೋ ಇವತ್ತೊಂದು ಕಳ್ಳಾಟ ಮಾಡಿ ಓಡ್ ತಗೊಂಡದಾಗ ಭಾಳ ದೊಡ್ಡ ಮಾತಾಡೋದು ಬೇಡ. 28ರಂಗೆ ನಿಮ್ಮ ಹಣೆ ಬರ ಗೊತ್ತಾಗತ್ತೆ. ಥ್ಯಾಂಕ್ ಯು.